ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಶ್ರೀ ಎಲ್ಸಿ. ಸೊ ಇವತ್ತಿನ ವಿಡಿಯೋ ಬಂದು ವಿದ್ಯಾದಾನ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಆಹ್ವಾನ ಮಾಡಿರುವಂಥದ್ದು. ಇದು ಆಲ್ರೆಡಿ ಕಾಲ್ ಮಾಡಿದ್ದಾರೆ. ಸೊ ತುಂಬ ದಿನವೂ ಕೂಡ ಇದೆ. ಇದಕ್ಕೆ ಆರಾಮಾಗಿ ನೀವು ಅರ್ಜಿ ಸಲ್ಲಿಸ್ಬೋದು. ಯಾರ್ಯಾರು 10th ಪಾಸ್ ಆಗಿದ್ದೀರೋ ಅವರು. ಹಾಗೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಖಂಡಿತವಾಗ್ಲೂ ಪ್ರೆಸ್ ಮಾಡೋ ಮೂಲಕ ನಾನು ಹಾಕೋ ವಿಡಿಯೋ ಎಲ್ಲ ನಿಮಗೆ ಅಪ್ಡೇಟ್ ಆಗ್ತಿರುತ್ತೆ. ಸ್ವಲ್ಪ ನಮ್ಮ ಮನೆ ಕೋಳಿ ಕೂಗ್ತಿದ್ದಾವೆ, ಆ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ, ಏನು ಅಂದ್ಕೋಬೇಡಿ. ಸೊ ನಾನು ವಿಡಿಯೋ ಹಾಕಿದ್ದೀನಿ ಸೈಬರ್ ಸೆಂಟ್ರಿಗೋ ಅಥವಾ ಮೊಬೈಲಲ್ಲಿ ಹಾಕ್ತೀನಿ ಅಂದರೆ ಮೊಬೈಲಲ್ಲೂ ಹಾಕ್ಬಿಟ್ಟು ನೀವು ಕರೆಕ್ಟಾಗಿ ಫಾರ್ಮ್ ಫಿಲ್ ಮಾಡಿ, ಯಾವುದಕ್ಕೆ ಆಗಲಿ ಒಂದು ಲಾಗಿನ್ ಆಗಲೇಬೇಕಾಗುತ್ತೆ. ಯಾವುದೇ ಒಂದು ವೆಬ್ಸೈಟ್ಗಾಗಿರಲಿ. ಇವಾಗ ವೆಬ್ಸೈಟಲ್ಲಿ ಮಾಮೂಲಿ ಇಮೇಲು ಪಾಸ್ವರ್ಡ್ ಕೊಡಬೇಕಾಗುತ್ತೆ, ಓಪನ್ ಆಗುತ್ತೆ. ಸೊ ಕರೆಕ್ಟಾಗಿ ಫಿಲಪ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋ ಮುಂದೆ ಹೊರಿಸ್ತೀನಿ. ಅಂದರೆ ಈ ಸಾಲಿನ ವಿದ್ಯಾರ್ಹತೆ ವಿದ್ಯಾವೇತನ 2025 ಪಡೆಯಲು ಅರ್ಹರಾದ ವಿದ್ಯಾರ್ಥಿ ಅರ್ಜಿ ಆಹ್ವಾನ ಆಗಿರೋದು ಸರೋಜಿನಿ ದಾಮೋದರ್ ಅಂತ. ಹಿಂದುಳಿದ ವರ್ಗ ಅಂದರೆ ಹಿಂದುಳಿದ ವರ್ಗ ವಿದ್ಯಾರ್ಥಿಗಳಿಗೆ ಅಥವಾ ಕಾಲೇಜಿಗೆ ಸೇರ್ತಾ ಇರೋವಂಥವ್ರಿಗೆ, ಅಂದರೆ ಇವಾಗ 10th ಪಾಸಾಗಿ ಕಾಲೇಜ್ ಫಸ್ಟ್ PU ಸೆಕೆಂಡ್ PUಗೆ ಹೋಗ್ತಾ ಇರೋವಂಥವ್ರಿಗೆ ಇದು ವಿದ್ಯಾದಾನ ಆಗಿರುವಂಥದ್ದು. ವಿದ್ಯಾದಾನ ವಿದ್ಯಾವೇತನ 10ನೇ ತರಗತಿ SSLC ಪೂರ್ಣಗೊಳಿಸಿ ವಿದ್ಯಾರ್ಥಿಗಳಿಗೆ ಅವರ ಮುಂದಿನ ವ್ಯಾಸಂಗಕ್ಕಾಗಿ 11 ಅಂದರೆ ಫಸ್ಟ್ PU ಆ್ಯಂಡ್ ಸೆಕೆಂಡ್ PU ಅಂದರೆ ತರಗತಿಯ ವಿದ್ಯಾವೇತನ ನೀಡಲಾಗುತ್ತಿದೆ. ಪರೀಕ್ಷೆ ಮತ್ತು ಸಂದರ್ಶನ ಸೇರಿದಂತೆ ಕಠಿಣ ಆಯ್ಕೆ ಪ್ರಕ್ರಿಯೆ ಮೂಲಕ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ, ಆಯ್ಕೆಯಾದ ವಿದ್ಯಾರ್ಥಿಗೆ ಆಸಕ್ತಿ ಯಾವುದೇ ಪದವಿ ಕೋರ್ಸನ್ನು ಮುಂದುವರಿಸಲು 2 ವರ್ಷಗಳವರೆಗೂ ವಿದ್ಯಾರ್ಹತೆ ನೀಡಲಾಗುತ್ತದೆ. ಈ ಕುರಿತು ಸಂಪೂರ್ಣ ಮಾಹಿತಿಯನ್ನು ಈ ಲೇಖನದಲ್ಲಿ ಇಲ್ಲಿ ಕೊಟ್ಟಿರುವಂತಹ ನಾನು ಹೇಳ್ತಾ ಇರುವಂತಹ ಇದರಲ್ಲಿ ನೀವು ನೋಡ್ತಾ ಹೋಗ್ಬೋದು. ಇಲ್ಲಿ ಯಾವ್ಯಾವ ಇದರಲ್ಲಿ ಇದೆ ಅಂತಂದರೆ ಕೇರಳ, ಕರ್ನಾಟಕ, ತಮಿಳುನಾಡು, ಪಾಂಡಿಚೇರಿ, ಮಾಮೂಲಿ ಎಲ್ಲ ತೆಲಂಗಾಣ, ಗುಜರಾತ್, ಮಹಾರಾಷ್ಟ್ರ ಇದೆಲ್ಲ ಇರುತ್ತೆ. ಬಟ್ ನಾವು ಕರ್ನಾಟಕದ ಮಾತ್ರ ಫೋಕಸ್ ಮಾಡಬೇಕು. ಒಟ್ಟು 8,000 ವಿದ್ಯಾರ್ಥಿಗಳಿಗೆ ವೇತನವನ್ನು ನೀಡಲಾಗುತ್ತದೆ. ಅಂದರೆ ಒಂದೊಂದು ಸ್ಟೇಟಿಗೆ 8,000 ಕೊಡ್ತಾರೆ, ಜಾಸ್ತಿನೇ ಕೊಡ್ತಾರೆ. ಯಾಕಂದರೆ ಪರೀಕ್ಷೆ ನಡೆಸ್ತಾರಲ್ಲ, ಪರೀಕ್ಷೆಯಲ್ಲಿ ಯಾರು ಜಾಸ್ತಿ ಮಾರ್ಕ್ಸ್ ತೆಗೆದಿರ್ತಾರೋ ಅವ್ರಿಗೆ ಇಲ್ಲಿ ಹೆಚ್ಚಿನ ಆದ್ಯತೆ ಇರುತ್ತೆ. ಅಂದರೆ ಫಸ್ಟ್ PU ಸೆಕೆಂಡ್ PU ಕಂಪ್ಲೀಟ್ ಕೋರ್ಸ್ ಆಗಿರುತ್ತೆ ಮತ್ತು ಪದವಿ ಕೋರ್ಸ್ಗೂ ವಿದ್ಯಾವೇತನ ಕೊಡಲಾಗ್ತದೆ. ಮತ್ತು ಇಲ್ಲಿ ವರ್ಷಕ್ಕೆ 10,000ರಿಂದ 75,000 ರೂವರೆಗೂ ಅಂದರೆ ವರ್ಷಕ್ಕೆ ಕೊಡ್ತಾರೆ. ಯೂಶ್ವಲಿ ಫಸ್ಟ್ PU ಸೆಕೆಂಡ್ PUಗೆ 75,000 ಇವಾಗಲೇ ಫಸ್ಟು ಸ್ಟಾರ್ಟಿಂಗೇ ಕೇಳ್ತಾರೆ ಫಸ್ಟ್ PUಗೆ. ಆದ ಕಾರಣ ಅಷ್ಟು ಕೊಡಲಾಗ್ತದೆ. ಮತ್ತು ವೆಬ್ಸೈಟ್ ಉಚಿತ. ಇಲ್ಲಿ ವೆಬ್ಸೈಟ್ ಇರುತ್ತೆ. ಅರ್ಜಿ ಸಲ್ಲಿಸುವ ಪ್ರಮುಖ ದಿನಾಂಕ ಅಂದರೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಇನ್ನೂ ಬೇಜಾನ್ ಟೈಮ್ ಇದೆ. 8 ಜುಲೈ 7ನೇ ತಿಂಗಳವರೆಗೂ ಇದೆ. 2025ವರೆಗೂ ಇರುತ್ತೆ. ಮತ್ತು ಅಂದರೆ 27/7/2005ವರೆಗೂ ಕೂಡ ನಿಮಗೆ ನಮೂದನೆ ಮಾಡುವಂಥದ್ದು ಇರುತ್ತೆ. ಮತ್ತು 2025 ಆಗಸ್ಟ್ 9ರಿಂದ ಆಗಸ್ಟ್ 24ವರೆಗೂ ಸಂದರ್ಶನ ನಡೆಯುತ್ತೆ. ಪರೀಕ್ಷೆ ಮತ್ತು ಸಂದರ್ಶನ ಯೂಶ್ವಲಿ ಪರೀಕ್ಷೆ ನಡೀತಿರುತ್ತೆ. ಸಂದರ್ಶನ ಚಿಕ್ಕ ಪುಟ್ಟ ಕ್ವಶನ್ಸ್ ಕೇಳ್ತಾರೆ. ಯಾವುದೂ ಕೂಡ ಹೆದರ್ಕೊಂಬೇಡಿ, ಏನೋ ದೊಡ್ಡದು ಕೇಳ್ತಾರೆ ಹಾಕೋದು ಬೇಡ ಅಂತ. ನಿಮಗೆ ಹಾಕೋದು ಹಾಕಿರಿ, ಸರಿನಾ? ಪಾಸಾಗಿ ಫೇಲ್ ಆಗಲಿದ್ದು ಸೆಕೆಂಡ್ರಿ, ಹಾಕೋದು ಹಾಕಿರಿ ಮತ್ತು ನಿಗದಿಪಡಿಸಿರುವ ಸ್ಥಳದಲ್ಲಿ ನಡೆಯಲಾಗುತ್ತದೆ. ಇನ್ನು ಎಷ್ಟು ಮಾರ್ಕ್ಸ್ ತೆಗೆದಿರೋರು ಇದಕ್ಕೆ ನೀವು ಅರ್ಜಿ ಸಲ್ಲಿಸಬೇಕಾಗ ಅರ್ಹತೆ ಎಷ್ಟು ಹೊಂದಿರಬೇಕು ಅಂದರೆ ಕುಟುಂಬ ವಾರ್ಷಿಕ ಆದಾಯ 2 ಲಕ್ಷಕ್ಕಿಂತ ಕಡಿಮೆ ಇರಬೇಕು ಮತ್ತು 2025 ಸಾಲಿನ 10ನೇ ತರಗತಿ ಪಾಸಾಗಿರ್ಬೇಕು. 2025ನೇ ಸಾಲಿನ ಈಗ ಮೊನ್ನೆ ರಿಸಲ್ಟ್ ಬಂತಲ್ಲ ಅವ್ರಿಗೆ ಇನ್ನು 90% ಅಂದರೆ CGPಗೆ ಅವ್ರಿಗೂ ಮತ್ತು 75% CGPವರೆಗೂ ಇರಬೇಕು. ಅಂದರೆ ಫಸ್ಟ್ ಕ್ಲಾಸ್ ಇರೋರು ಇದಕ್ಕೆ ಅರ್ಹರಾಗಿರ್ತಾರೆ. ಫಸ್ಟ್ ಕ್ಲಾಸ್ ಇರೋವಂಥವ್ರು ಇದಕ್ಕೆ ಅರ್ಹರಾಗಿ ಆರಾಮಾಗಿ ನೀವು ಅರ್ಜಿ ಸಲ್ಲಿಸ್ಬೋದು. ಇನ್ನು ಯಾವ್ಯಾವ ಕೇಳ್ತಾರೆ ಅರ್ಜಿ ಸಲ್ಲಿಸಬೇಕಾದ ಅಗತ್ಯವಿರುವ ದಾಖಲಾತಿ ಅಂದರೆ 10ನೇ ತರಗತಿ ಅಂಕಪಟ್ಟಿ ಇರಬೇಕು, ಆದಾಯ ಪ್ರಮಾಣ ಪತ್ರ ಮತ್ತು ನಿಮ್ಮ ಆಧಾರ್ ಕಾರ್ಡು ಕೇಳ್ಬೋದು, ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರಣ ಇರ್ಬೋದು, ಯಾರು ಅಂಗವಿಕಲರಾಗಿದ್ದರೆ ಆ ಪ್ರಮಾಣ ಪತ್ರನೂ ಇರಬೇಕು. ಇಷ್ಟೇ, ಇನ್ನೇನು ಕೇಳಲ್ಲ. ಕೇಳಿದ್ರೆ ರೇಷನ್ ಕಾರ್ಡ್ ಕೇಳ್ಬೋದು. ರೇಷನ್ ಕಾರ್ಡ್ ನಿಮ್ಮ ಹತ್ರ ಇದ್ದರೆ ಒಳ್ಳೆಯದು, ಇಲ್ಲಾಂದರೆ ಅದಿಲ್ಲ. ಅವರು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಅಂದರೆ ಅರ್ಜಿ ಸಲ್ಲಿಸೋ ವಿಧಾನ SDF ವಿದ್ಯಾರ್ಥಿ ವೆಬ್ಸೈಟ್ಗೆ ಹೋಗಿ, ಇಲ್ಲೇ ಇದೆ ನೋಡಿ, HDT ವೆಬ್ಸೈಟ್ ಕೊಟ್ಟಿದ್ದು ರಿಜಿಸ್ಟ್ರೇಷನ್ ಸ್ಟೂಡೆಂಟ್ ಭೇಟಿ ನೀಡಿ
ರಿಜಿಸ್ಟ್ರೇಷನ್ ಆಗಬೇಕು. ಒಂದು ಲಾಗಿನ್ ಆಗಿ ಹೆಸರು, ಇಮೇಲ್ ವಿಳಾಸ ನೋಂದಿಸಿಕೊಂಡು ವಿದ್ಯಾರ್ಥಿ ನೋಂದಣಿ ಪೂರ್ಣಗೊಳಿಸಬೇಕು. ಅರ್ಜಿಯಲ್ಲಿ ಕೇಳಲಾಗುವ ಹಾಗೂ ವಿವರಗಳು, ಶೈಕ್ಷಣಿಕ ದಾಖಲಾತಿ ಪೂರ್ತಿ ಮಾಡಬೇಕು. ಮತ್ತು ನಿಮ್ಮ ಅರ್ಜಿ ಪೂರ್ತಿಯಾದ ನಂತರ ನೀವು ಸಲ್ಲಿಸ ಯಶಸ್ವಿಯಾಗಿ ಒಂದು ಸಂದೇಶವನ್ನು ಪಡೆಯುತ್ತದೆ. ಮತ್ತು ಅಂದರೆ ಒಂದು ಮಾಮೂಲಿ ಯೂಶುವಲಿ ನೋಟಿಫಿಕೇಷನ್ ಥರ ಒಂದು ಇದನ್ನು ಕೊಡ್ತಾರೆ, ಅದನ್ನು ತೊಗೊಂಡ್ಬಿಡ್ಬೇಕು ನೀವು. ಇಷ್ಟು ಬಂದು ಇದ್ರದ್ದು ಅರ್ಹತೆ, ಸರಿನಾ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ಹೆಚ್ಚಿನ ಮಾಹಿತಿ ಬಗ್ಗೆ ಈ ಇಮೇಲ್ಗೆ ವಿದ್ಯಾದಾನ ಕರ್ನಾಟಕ ಅಥವಾ ಸಹವಾಣಿ ಸಂಖ್ಯೆ ಈ ನಂಬರ್ಗೆ ಸಾಕು, ನೀವು ಫೋನ್ ಮಾಡಿಬಿಟ್ಟು ನಿಮ್ಗೆ ಏನು ಬೇಕೋ ಇನ್ಫಾರ್ಮೇಷನ್ ತಿಳ್ಕೊಬೋದು. ಇಲ್ಲಾಂದರೆ ಸೈಬರ್ ಸೆಂಟ್ರಿಗೆ ಹೋದರೂ ಕೂಡ ಸೈಬರ್ ಸೆಂಟರು ಆರಾಮಾಗಿ ನಿಮಗೆ ಎಲ್ಲ ವಿಷಯನೂ ಕೂಡ ಹೇಳ್ತಾರೆ, ಆಯಿತಾ. ಇಷ್ಟು ಈ ವಿದ್ಯಾರ್ಥಿಗೆ ಯಾರ್ಯಾರು ಸಲ್ಲಿಸ್ಬೇಕೋ 75% ಮೇಲಿರೋರು ಎಲ್ಲರೂ ಹಾಕಿ. ಅದೃಷ್ಟ ಇರೋರು ಖಂಡಿತವಾಗ್ಲೂ ನಿಮ್ಮದಾಗುತ್ತೆ ಪದವಿ. ಈಗ ಆಲ್ರೆಡಿ ಕಾಲೇಜಿಗೆ ಸೇರ್ಕೊಂಡಿದ್ದೀನಿ ಅಂದರೂ ಕೂಡ ಪರವಾಗಿಲ್ಲ, ನೀವು ಅರ್ಜಿ ಸಲ್ಲಿಸ್ಬೋದು. ಸೊ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಧನ್ಯವಾದ.